ಶಾಮಿ ಒಂದು ಹೊಸ ಸ್ಮಾರ್ಟ್ ಫೋನ್ ಅನ್ನು ಇಂಡಿಯಾದಲ್ಲಿ ಲಾಂಚ್ ಮಾಡಿದೆ. ಆ ಸ್ಮಾರ್ಟ್ ಫೋನ್ ಹೆಸರೇ ರೆಡ್ಮಿ ನೋಟ್ 11T 5G ಅಂತ. ಸೊ ಈ ವಿಡಿಯೋದಲ್ಲಿ ನಾನು ರೆಡ್ಮಿ ನೋಟ್ 11T 5G ಸ್ಮಾರ್ಟ್ ಫೋನ್ ನ ಸ್ಪೆಸಿಫಿಕೇಶನ್ಸ್ ಹಾಗೆ ಫೀಚರ್ಸ್ ಬಗ್ಗೆ ಮಾತಾಡಲಿಕ್ಕಿದ್ದೇನೆ. ಸೊ ನೋಡ್ತಾ ಇರಿ ವಿಡಿಯೋವನ್ನು ಕೊನೆ ತನಕ ಹಾಗೂ ನಮ್ಮನ್ನು ಸಪೋರ್ಟ್ ಮಾಡಿ. ಮೊದಲನೇದಾಗಿ ರೆಡ್ಮಿ ನೋಟ್ 11T 5G ಸ್ಮಾರ್ಟ್ ಫೋನ್ ಬಗ್ಗೆ ಮಾತಾಡೋದಾದ್ರೆ, ಇದು ಆಕ್ಚುಲಿ ರೆಡ್ಮಿ ನೋಟ್ 11 ಸೀರೀಸ್ ನ ಸ್ಮಾರ್ಟ್ ಫೋನ್ ಅಲ್ಲ. ಯಾಕಂತ ಹೇಳಿದ್ರೆ ರೆಡ್ಮಿ ನೋಟ್ 10T ಸ್ಮಾರ್ಟ್ ಫೋನ್ ಇದೆಯಲ್ಲ, ಅದರ ಕೆಲವು ಸ್ಪೆಸಿಫಿಕೇಶನ್ಸ್ ಅನ್ನು ಚೇಂಜ್ ಮಾಡಿ ಈ ಸ್ಮಾರ್ಟ್ ಫೋನ್ ಅನ್ನು ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ದಾರೆ. ರೆಡ್ಮಿ ನೋಟ್ 11 ಸೀರೀಸ್ ನ ಸ್ಮಾರ್ಟ್ ಫೋನ್ ಇನ್ನು ಅಂದ್ರೆ ಫ್ಯೂಚರ್ ಅಲ್ಲಿ ರಿಲೀಸ್ ಆಗ್ಲಿಕ್ಕಿದೆ. ಅದು ಯಾವ್ದಂತ ಹೇಳಿದ್ರೆ ರೆಡ್ಮಿ ನೋಟ್ 11, ರೆಡ್ಮಿ ನೋಟ್ 11 ಪ್ರೋ ಹಾಗೆಯೇ ಪ್ರೋ 11 ಪ್ರೋ ಮ್ಯಾಕ್ಸ್. ಸೊ ಈ ಮೂರು ಸ್ಮಾರ್ಟ್ ಫೋನ್ಸ್, 4 ಮಾಡೆಲ್ಸ್ ಬರಬಹುದು. ಈ ಮೂರು ಸ್ಮಾರ್ಟ್ ಫೋನ್ಸ್ ಇನ್ನು ಫ್ಯೂಚರ್ ಅಲ್ಲಿ ರಿಲೀಸ್ ಆಗ್ಲಿಕ್ಕಿದೆ. ಸೊ ರೆಡ್ಮಿ ನೋಟ್ 11T 5G ಸ್ಮಾರ್ಟ್ ಫೋನ್ 11 ಸೀರೀಸ್ ನ ಸ್ಮಾರ್ಟ್ ಫೋನ್ ಅಲ್ಲ. ಸೊ ಇದು ನೀವು ಫಸ್ಟ್ ಆಫ್ ಆಲ್ ತಿಳ್ಕೊಳ್ಬೇಕಾದಂತಹ ವಿಷಯ. ಸೊ ನೆಕ್ಸ್ಟ್ ಇದರ ಪ್ರೈಸಿಂಗ್ ಬಗ್ಗೆ ಮಾತಾಡೋದಾದ್ರೆ, ಇದರಲ್ಲಿ 3 ವೇರಿಯಂಟ್ಸ್ ಇದೆ. ಒಂದು 6GB ಪ್ಲಸ್ 64GB ವೇರಿಯಂಟ್, ಇದಕ್ಕೆ 16,999 ಆಗುತ್ತೆ. ನೆಕ್ಸ್ಟ್ 6GB ಪ್ಲಸ್ 128GB ವೇರಿಯಂಟ್, ಇದಕ್ಕೆ 17,999 ಆಗುತ್ತೆ. ನಂತರ ಹೈಯರ್ ವೇರಿಯಂಟ್ ಅಂದ್ರೆ ಟಾಪ್ ಮಾಡೆಲ್ 8GB ಪ್ಲಸ್ 128GB ವೇರಿಯಂಟ್, ಇದಕ್ಕೆ 19,999 ಆಗುತ್ತೆ. ಸೊ ಇದು ಈ ಸ್ಮಾರ್ಟ್ ಫೋನ್ ನ ಪ್ರೈಸಿಂಗ್ ಡೀಟೇಲ್ಸ್. ಸೊ ಈ ಪ್ರೈಸಿಂಗ್ ಡೀಟೇಲ್ಸ್ ನ ಬಗ್ಗೆ ಮಾತಾಡಿ ಆದ ನಂತರ ನಾನು ಇದರ ಸ್ಪೆಸಿಫಿಕೇಶನ್ಸ್ ಹಾಗೆ ಫೀಚರ್ಸ್ ಬಗ್ಗೆ ಮಾತಾಡಲಿಕ್ಕಿದ್ದೇನೆ. ಯಾಕಂತ ಹೇಳಿದ್ರೆ ಪ್ರೈಸಿಂಗ್ ಗೊತ್ತಾದ ನಂತರ ನಿಮಗೆ ಸ್ಪೆಸಿಫಿಕೇಶನ್ಸ್ ಹಾಗೆ ಫೀಚರ್ಸ್ ಹೇಗಿರುತ್ತೆ ಅಂತ ಆಕ್ಚುಯಲ್ ಅಂದ್ರೆ ಆ ಪ್ರೈಸ್ ಸೆಗ್ಮೆಂಟ್ ಅಲ್ಲಿ ಹೇಗೆ ಸ್ಮಾರ್ಟ್ ಫೋನ್ ಅಂದ್ರೆ ಕಾಂಪಿಟೀಟರ್ಸ್ ಇದ್ದಾರೆ ಅಂತ ಗೊತ್ತಾಗುತ್ತೆ. ಸೊ ಆದ ಕಾರಣ ನಾನು ಪ್ರೈಸಿಂಗ್ ಡೀಟೇಲ್ಸ್ ಅನ್ನು ಮೊದಲನೇದಾಗಿ ತಿಳಿಸಿಕೊಡ್ತಿದ್ದೇನೆ. ನೆಕ್ಸ್ಟ್ ಈ ಸ್ಮಾರ್ಟ್ ಫೋನ್ ನ ಡಿಸೈನ್ ಬಗ್ಗೆ ಮಾತಾಡೋದಾದ್ರೆ, ಶಾಮಿ ಅವರು ಈ ಸ್ಮಾರ್ಟ್ ಫೋನ್ ನ ಡಿಸೈನ್ ಅನ್ನು ಇವಾಲ್ವ್ ಡಿಸೈನ್ ಅಂತ ಕರೀತಾರೆ. ಸೊ ನಿಮಗೆ ಈ ಇವಾಲ್ವ್ ಡಿಸೈನ್ ನೀವು ರೆಡ್ಮಿ ನೋಟ್ 10 ಸೀರೀಸ್ ಸ್ಮಾರ್ಟ್ ಫೋನ್ ಅಲ್ಲಿ ಕೂಡ ಈ ಸೇಮ್ ಡಿಸೈನ್ ಪ್ಯಾಟರ್ನ್ ಅನ್ನು ಶಾಮಿ ಅವರು ಯೂಸ್ ಮಾಡಿದ್ರು. ಸೊ ಅದಕ್ಕೆ ಇವಾಲ್ವ್ ಡಿಸೈನ್ ಅಂತ ಕರೀತಾರೆ. ಸೊ ಈ ಇವಾಲ್ವ್ ಡಿಸೈನ್ ಅಂತ ಅಂದ್ರೆ ಏನಂತ ಹೇಳ್ಬೋದು. ಸೊ ಇದೊಂದು ಪ್ರೀಮಿಯಂ ಫೀಲ್ ಕೊಡ್ತದೆ ಈ ಡಿಸೈನ್ ಅಂತ ಹೇಳಿದ್ರೆ. ನೀವು ಈ 20,000 15,000 ಇಂದ 20,000 ಪ್ರೈಸ್ ಸೆಗ್ಮೆಂಟ್ ಅಲ್ಲಿ ಇರುವಂತಹ ಈ ಸ್ಮಾರ್ಟ್ ಫೋನ್, ಅದಕ್ಕೆ ಒಂದು ಪ್ರೀಮಿಯಂ ಫೀಲ್ ಅಂದ್ರೆ 40,000 50,000 ಇರುವಂತಹ ಫೀಲ್ ಇದೆಲ್ಲ, ಸ್ಮಾರ್ಟ್ ಫೋನ್ ಇರುವಂತಹ ಫೀಲ್ ಇದೆಲ್ಲ, ಆ ಫೀಲ್ ಅನ್ನು ಹ್ಯಾಂಡ್ ಫೀಲ್ ಇದೆಲ್ಲ, ಆ ಫೀಲ್ ಅನ್ನು ಈ ಪ್ರೈಸ್ ಸೆಗ್ಮೆಂಟ್ ಅಲ್ಲಿ ಶಾಮಿ ಅವರು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಅದನ್ನು ಇವಾಲ್ವ್ ಡಿಸೈನ್ ಅಂತ ಕರೀತಾ ಇದ್ದಾರೆ. ಸೊ ಇದೊಂದು ಪ್ಲಾಸ್ಟಿಕ್ ಬ್ಯಾಕ್ ಪ್ಯಾನಲ್ ಯೂಸ್ ಮಾಡಿದ್ದಾರೆ ಈ ಸ್ಮಾರ್ಟ್ ಫೋನ್ ಅಲ್ಲಿ. ನೀವು ರೆಡ್ಮಿ ನೋಟ್ 10 ಸೀರೀಸ್ ಅಲ್ಲಿ ಕೂಡ ನೋಡಿರ್ಬೋದು, ಆ ಸೇಮ್ ಪ್ಲಾಸ್ಟಿಕ್ ಬ್ಯಾಕ್ ಪ್ಯಾನಲ್ ಯೂಸ್ ಮಾಡಿದ್ದಾರೆ. ಹಾಗೆ ರೆಕ್ಟಾಂಗ್ಯುಲರ್ ಕ್ಯಾಮೆರಾ ಮಾಡ್ಯೂಲ್ ಕೂಡ ಇದೆ. ಸೇಮ್ ಟೈಪ್ ಆಫ್ ಡಿಸೈನ್ ಕೊಟ್ಟಿದ್ದಾರೆ. ಮತ್ತೊಂದು ಏನಂತ ಹೇಳಿದ್ರೆ ಇದರಲ್ಲಿ ಮ್ಯಾಟ್ ಫಿನಿಶ್ ಇದೆ. ಮ್ಯಾಟ್ ಫಿನಿಶ್ ಇದ್ದ ಕಾರಣ ನಿಮಗೆ ಫಿಂಗರ್ ಪ್ರಿಂಟ್ಸ್ ಅಷ್ಟು ಸುಲಭವಾಗಿ ಅಂದ್ರೆ ಫಿಂಗರ್ ಪ್ರಿಂಟ್ ಸ್ಮಡ್ಜಸ್ ಹಾಗೆ ಸ್ಕ್ರಾಚಸ್ ಅಷ್ಟು ಸುಲಭವಾಗಿ ಈ ಬ್ಯಾಕ್ ಪ್ಯಾನಲ್ ಗೆ ಆಗುದಿಲ್ಲ. ಆದ ಕಾರಣ ಒಂದು ಕ್ಲೀನ್ ಬ್ಯಾಕ್ ಪ್ಯಾನಲ್, ಒಂದು ಕ್ಲೀನ್ ಮೇಂಟೈನ್ ಆದ ಬ್ಯಾಕ್ ಪ್ಯಾನಲ್ ಈ ಸ್ಮಾರ್ಟ್ ಫೋನ್ ಇದಾಗಿದೆ. ಸೊ ಡಿಸೈನ್ ಬಗ್ಗೆ ಯಾವುದೇ ಒಂದು ಇಶ್ಯೂಸ್ ಇಲ್ಲ. ಒಂದು ಒಳ್ಳೆಯ ಡಿಸೈನ್ ಅಂದ್ರೆ ಇವಾಲ್ವ್ ಡಿಸೈನ್ ಅಂತ ಕರೀತಾರೆ ಶಾಮಿ ಅವರು. ಸೊ ಅಂತ ಒಂದು ಒಳ್ಳೆಯ ಡಿಸೈನ್ ಅನ್ನು ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಸೊ ರೆಡ್ಮಿ ನೋಟ್ 11T ಸ್ಮಾರ್ಟ್ ಫೋನ್ ಅಲ್ಲಿ ಸೊ ಡಿಸೈನ್ ಬಗ್ಗೆ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ. ಸೊ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಶಾಮಿ ಅವರಿಗೆ ಡಿಸೈನ್ ಡಿಪಾರ್ಟ್ಮೆಂಟ್ ಅಲ್ಲಿ. ಸೊ ನೆಕ್ಸ್ಟ್ ಇದರ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ, ಇದರಲ್ಲಿ 6.6 ಇಂಚ್ ನ ಫುಲ್ HD ಪ್ಲಸ್ LCD ಡಿಸ್ಪ್ಲೇ ಕೊಟ್ಟಿದ್ದಾರೆ. ಸೊ ಇದು 90 Hz ರಿಫ್ರೆಶ್ ರೇಟ್ ಇರುವಂತಹ ಒಂದು ಡಿಸ್ಪ್ಲೇ ಆಗಿದೆ. ಹಾಗೆಯೇ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ 3 ಪ್ರೊಟೆಕ್ಷನ್ ಕೂಡ ಈ ಡಿಸ್ಪ್ಲೇ ಅಲ್ಲಿ ಇದೆ. ಸೊ ಒಂದು ಒಳ್ಳೆಯ ಡಿಸ್ಪ್ಲೇ ಕೊಟ್ಟಿದ್ದಾರೆ ಪ್ರೈಸಿಂಗ್ ಸೆಗ್ಮೆಂಟ್ ಅಲ್ಲಿ. ನೀವು ನೋಡಿರ್ಬೋದು ರಿಯಲ್ಮಿ 8s ಹಾಗೆಯೇ ಲಾವಾ ಅಗ್ನಿ 5G. ಸೊ ಈ ಪ್ರೈಸ್ ಸೆಗ್ಮೆಂಟ್ ಅಲ್ಲಿ ಒಂದು ಕಾಂಪಿಟೇಟರ್ ಅಂತ ಹೇಳ್ಬೋದು ಈ ಸ್ಮಾರ್ಟ್ ಫೋನ್ಗೆ. ಸೊ ಆದ ಕಾರಣ ಒಂದು ಒಳ್ಳೆಯ ಡಿಸ್ಪ್ಲೇ ಕೊಟ್ಟಿದ್ದಾರೆ, ಫುಲ್ HD ಪ್ಲಸ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಈ ಡಿಸ್ಪ್ಲೇ ಸ್ಟೈಲ್ ಬಗ್ಗೆ ಮಾತಾಡೋದಾದ್ರೆ, ಇದೊಂದು ಪಂಚ್ ಹೋಲ್ ಸ್ಟೈಲ್ ಡಿಸ್ಪ್ಲೇ. ನೀವು ನೋಡಿರ್ಬೋದು ರಿಯಲ್ಮಿ 8s ಆಗಿರ್ಬೋದು, ಲಾವಾ ಅಗ್ನಿ 5G ಆಗಿರ್ಬೋದು, 15,000 ಇಂದ ಮೇಲೆ ಇರುವಂತಹ ಒಂದು ಮಿಡ್ ರೇಂಜ್ ಸ್ಮಾರ್ಟ್ ಫೋನ್ ಅಲ್ಲಿ ನೀವು ಪಂಚ್ ಹೋಲ್ ಸ್ಟೈಲ್ ಡಿಸ್ಪ್ಲೇ ಅನ್ನು ಕಾಣಬಹುದು. ಸೊ ಅದೇ ಸ್ಟೈಲ್ ನ ಡಿಸ್ಪ್ಲೇ ಅನ್ನು ಕೂಡ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಒಂದು ಒಳ್ಳೆಯ ಡಿಸ್ಪ್ಲೇ ಪ್ರೊವೈಡ್ ಮಾಡಿದ್ದಾರೆ ಈ ಪ್ರೈಸ್ ಸೆಗ್ಮೆಂಟ್. ಸೊ ಇಲ್ಲಿ ಕೂಡ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ. ಸೊ ಇಲ್ಲಿ ಕೂಡ ಶಾಮಿ ಅವರಿಗೆ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು, ಅಂದ್ರೆ ಡಿಸ್ಪ್ಲೇ ಸೆಗ್ಮೆಂಟ್ ಅಲ್ಲಿ ಕೂಡ. ಸೊ ನೆಕ್ಸ್ಟ್ ಈ ಸ್ಮಾರ್ಟ್ ಫೋನ್ ನ ಪ್ರೊಸೆಸರ್ ಅಂದ್ರೆ ಮೇನ್ ಕಾಂಪೋನೆಂಟ್ ಬಗ್ಗೆ ಮಾತಾಡೋದಾದ್ರೆ, ಇದರಲ್ಲಿ MediaTek Dimensity 810 ಪ್ರಾಸೆಸರ್ ಯೂಸ್ ಮಾಡಿದ್ದಾರೆ. ಸೊ ಇದೊಂದು ಆಕ್ಟಾ-ಕೋರ್ 5G ಪ್ರಾಸೆಸರ್ ಆಗಿದೆ. ಸೊ ನೀವು ಈ ಪ್ರಾಸೆಸರ್ ಅನ್ನು ಕೆಲವು ಅಂದ್ರೆ ನಾನು ಮುಂಚೆನೆ ಹೇಳಿದಾಗ ರಿಯಲ್ಮಿ 8s ಹಾಗೆ ಲಾವಾ ಅಗ್ನಿ 5G ಅಲ್ಲಿ ಕೂಡ ಅಂದ್ರೆ ಇದೇ ಪ್ರೈಸ್ ಸೆಗ್ಮೆಂಟ್ ಅಲ್ಲಿ ಇರುವಂತಹ ಫೋನ್ಸ್ ಅಲ್ಲಿ ನೋಡಿರ್ಬೋದು. ಸೊ ಅದೇ ಪ್ರಾಸೆಸರ್ ಅನ್ನು ಇಲ್ಲಿ ಕೂಡ ಯೂಸ್ ಮಾಡಿದ್ದಾರೆ. ಸೊ ಇದೊಂದು 5G ಪ್ರಾಸೆಸರ್, ಫ್ಯೂಚರ್ ಪ್ರೂಫ್ ಪ್ರಾಸೆಸರ್ ಆಗಿದೆ. 5G ನೆಟ್ವರ್ಕ್ ಬಂದ ಕೂಡಲೇ ಈ ಸ್ಮಾರ್ಟ್ ಫೋನ್ ಅಲ್ಲಿ ಯೂಸ್ ಮಾಡಬಹುದು. ಹಾಗೆ ಇದರ ಕ್ಲಾಕ್ ಸ್ಪೀಡ್ ಅಂದ್ರೆ ಹೈಯೆಸ್ಟ್ ಕ್ಲಾಕ್ ಸ್ಪೀಡ್ 2.4 GHz ಆಗಿದೆ. ಸೊ ಇದೊಂದು 6 ನ್ಯಾನೋಮೀಟರ್ ಪ್ರೊಸೆಸ್ ಟೆಕ್ನಾಲಜಿಯಲ್ಲಿ ಬಿಲ್ಟ್ ಮಾಡಿದಂತಹ ಪ್ರಾಸೆಸರ್. ಆದ ಕಾರಣ ಕಡಿಮೆ ಪವರ್ ಕನ್ಸಂಪ್ಷನ್ ಅಂದ್ರೆ ಬ್ಯಾಟ್ರಿ ಅಷ್ಟು ತುಂಬಾ ಬ್ಯಾಟ್ರಿ ಯೂಸ್ ಮಾಡೋದಿಲ್ಲ ಈ ಪ್ರಾಸೆಸರ್. ಸೊ ಒಂದು ಒಳ್ಳೆಯ ಪ್ರಾಸೆಸರ್ ಈ
ಪ್ರೈಸ್ ಸೆಗ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೂಡ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ, ಯಾವುದೇ ಒಂದು ಇಶ್ಯೂಸ್ ಇಲ್ಲ. ಈ ಸ್ಮಾರ್ಟ್ ಫೋನಿಗೆ ಒಂದು ಬೆಸ್ಟ್ ಪ್ರೊಸೆಸರ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಇಲ್ಲಿ ಕೂಡ ಒಂದು ಶಾಮಿಗೆ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ನೆಕ್ಸ್ಟ್, ಈ ಸ್ಮಾರ್ಟ್ ಫೋನ್ ನ ರ್ಯಾಮ್ ಮತ್ತೆ ಸ್ಟೋರೇಜ್ ಆಪ್ಷನ್ಸ್ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ 6GB ಅಥವಾ 8GB LPDDR4X ರ್ಯಾಮ್ ಆಪ್ಷನ್ಸ್ ಪ್ರೊವೈಡ್ ಮಾಡಿದ್ದಾರೆ. ಹಾಗೇನೆ 64GB ಅಥವಾ 128GB UFS 2.2 ಸ್ಟೋರೇಜ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಒಂದು ಒಳ್ಳೆಯ ಹೈ ವರ್ಷನ್ ಸ್ಟೋರೇಜ್ ಹಾಗೇನೆ ರ್ಯಾಮ್ ಆಪ್ಷನ್ಸ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಈ ಪ್ರೈಸ್ ಸೆಗ್ಮೆಂಟ್ ಅಲ್ಲಿ ಸೊ ಶಾಮಿ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ UFS 2.1 ವರ್ಷನ್ ಇಂದ 100% ಜಾಸ್ತಿ ಪರ್ಫಾರ್ಮೆನ್ಸ್ ಕೊಡುವಂತಹ UFS 2.2 ಸ್ಟೋರೇಜ್ ಅನ್ನು ಇಲ್ಲಿ ಯೂಸ್ ಮಾಡಿದ್ದಾರೆ ಅಂತ ಶಾಮಿ ಅವರು ಹೇಳಿದ್ದಾರೆ. ಸೊ ಆದ ಕಾರಣ ಒಂದು ಒಳ್ಳೆಯ ರ್ಯಾಮ್ ಹಾಗೇನೆ ಸ್ಟೋರೇಜ್ ಆಪ್ಷನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲಿ ಕೂಡ ಯಾವುದೇ ಒಂದು ಇಶ್ಯೂಸ್ ಇಲ್ಲ, ಇಲ್ಲಿ ಕೂಡ ಶಾಮಿ ಅವರಿಗೆ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಇದರ ಸೆಕ್ಯೂರಿಟಿ ಫೀಚರ್ಸ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೊಟ್ಟಿದೆ. ಸೊ ನಾನು ಮುಂಚೆನೆ ಹೇಳಿದಾಗೆ Realme 8S ಆಗಿರ್ಬೋದು, Lavagni 5G ಆಗಿರ್ಬೋದು, ಸೊ ಅದರಲ್ಲಿ ಕೂಡ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೊಟ್ಟಿದ್ದಾರೆ. ಸೊ ಈ ಸ್ಮಾರ್ಟ್ ಫೋನ್ ಕೂಡ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೊಟ್ಟಿದ್ದಾರೆ. ಸೊ ಪರ್ಸನಲಿ ನನಗೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಅಂತ ಹೇಳಿದ್ರೆ ಒಂದು ಇಷ್ಟವಾದಂತಹ ಫಿಂಗರ್ ಪ್ರಿಂಟ್ ಸೆನ್ಸರ್. ಸೊ ಇಲ್ಲಿ ಕೂಡ ಯಾವುದೇ ಒಂದು ಇಶ್ಯೂಸ್ ಇಲ್ಲ, ಒಂದು ಒಳ್ಳೆಯ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೊಟ್ಟಿದ್ದಾರೆ. ನೀವು ಟೇಬಲ್ ಅಲ್ಲಿ ಇಟ್ಟರೆ ಇದನ್ನು ಈಸಿಯಾಗಿ ಟೇಬಲ್ ಇಂದಲೇ ಅನ್ಲಾಕ್ ಮಾಡಬಹುದು, ಅಂದ್ರೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಅನ್ನು ಯೂಸ್ ಮಾಡ್ಕೊಂಡು. ಸೊ ನೆಕ್ಸ್ಟ್ ಇದರ ಕ್ಯಾಮರಾ ಸ್ಪೆಸಿಫಿಕೇಶನ್ಸ್. ಸೊ ಮೇನ್ ಆಗಿ ಇದರ ಕ್ಯಾಮರಾ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಕೇವಲ ಡ್ಯುಯಲ್ ಕ್ಯಾಮರಾಸ್ ಯೂಸ್ ಮಾಡಿದ್ದಾರೆ. ಸೊ ನೀವೀಗ ಕೇಳ್ಬೋದು ಈ ಪ್ರೈಸ್ ಸೆಗ್ಮೆಂಟ್ ಅಲ್ಲಿ ಕ್ವಾಡ್ ಕ್ಯಾಮರಾ ಇದೆ, ಟ್ರಿಪಲ್ ಕ್ಯಾಮರಾ ಸೆಟಪ್ ಕೊಟ್ಟಿದ್ದಾರೆ, ಆದ್ರೆ ಇದರಲ್ಲಿ ಡ್ಯುಯಲ್ ಕ್ಯಾಮರಾ ಸೆಟಪ್ ಕೊಟ್ಟಿದ್ದಾರೆ. ನಾನು ಹೇಳ್ತಾ ಇದ್ದೇನೆ ಆಕ್ಚುಲಿ ಶಾಮಿ ಅವರು ಕರೆಕ್ಟ್ ಆಗಿ ಈ ಕ್ಯಾಮರಾ ಸ್ಪೆಸಿಫಿಕೇಶನ್ ಅನ್ನು ಪ್ರೊವೈಡ್ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ನಾನು ಮುಂಚೆ ಹೇಳಿದಾಗೆ ಈ ಕ್ವಾಡ್ ಕ್ಯಾಮರಾ ಟ್ರಿಪಲ್ ಕ್ಯಾಮರಾ ಸೆಟಪ್ ಅಲ್ಲೆಲ್ಲ 2 ಮೆಗಾಪಿಕ್ಸೆಲ್ ನ ಒಂದು ಗಿಮಿಕ್, ನಾನು ಮುಂಚೆ ಹೇಳಿದೆ ಗಿಮಿಕ್ ಕ್ಯಾಮರಾಸ್ ಇದೆ. ಅದು ಯಾಕಂತ ಹೇಳಿದ್ರೆ ಅದು ಆಕ್ಚುಲಿ ವೇಸ್ಟ್, ಯಾವುದೇ ಒಂದು ಔಟ್ಕಮ್ ಕೊಡುದಿಲ್ಲ ಫೋಟೋಕ್ಕೆ, ಒಂದು ಪಾಸಿಟಿವ್ ರಿಸಲ್ಟ್ ಇಲ್ಲ ಆ ಕ್ಯಾಮರಾಸ್ ಇಂದ. ಆ 2 ಮೆಗಾಪಿಕ್ಸೆಲ್ ನ ಕ್ಯಾಮರಾಸ್ ಅನ್ನು ಇಲ್ಲಿ ರಿಮೂವ್ ಮಾಡಿದ್ದಾರೆ Redmi Note 11T ಸೀರೀಸ್ ಅಲ್ಲಿ, 11T ಸ್ಮಾರ್ಟ್ ಫೋನ್ ಅಲ್ಲಿ. ಸೊ ಒಂದು ಒಳ್ಳೆಯ ಕ್ಯಾಮರಾ ಪ್ರೊವೈಡ್ ಮಾಡಿದ್ದಾರೆ. ಸೊ ಮೇನ್ ಆಗಿ ಇದರಲ್ಲಿ ಡ್ಯುಯಲ್ ಕ್ಯಾಮರಾಸ್ ಬರ್ತಾ ಇದೆ. 50 ಮೆಗಾಪಿಕ್ಸೆಲ್ ನ ಮೇನ್ ಕ್ಯಾಮರಾ ಇದೆ, ಹಾಗೇನೆ 8 ಮೆಗಾಪಿಕ್ಸೆಲ್ ನ ಅಲ್ಟ್ರಾ ವೈಡ್ ಸೆನ್ಸರ್ ಇದೆ. ಎರಡೇ ಕ್ಯಾಮರಾ ಇದೆ, ಹಾಗೇನೆ ಅದಕ್ಕೊಂದು LED ಫ್ಲಾಶ್ ಕೂಡ ಇದೆ. ಸೊ ಕ್ಯಾಮರಾದು ರಿಸಲ್ಟ್ಸ್ ಹೇಗೆ ಅಂತ ಗೊತ್ತಿಲ್ಲ, ಬಟ್ ಆಕ್ಚುಲಿ ಶಾಮಿ ಅವರು ಒಂದು ಕರೆಕ್ಟ್ ಕ್ಯಾಮರಾ ಸ್ಪೆಸಿಫಿಕೇಶನ್ ಈ ಸ್ಮಾರ್ಟ್ ಫೋನ್ ಅಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಸೊ 2 ಮೆಗಾಪಿಕ್ಸೆಲ್ ನ ವೇಸ್ಟ್ ಕ್ಯಾಮರಾಸ್ ಅನ್ನು ಇಲ್ಲಿ ಪ್ರೊವೈಡ್ ಮಾಡಲಿಲ್ಲ. ಈ ಸ್ಮಾರ್ಟ್ ಫೋನ್ ನ ಸೆಲ್ಫಿ ಮತ್ತೆ ವಿಡಿಯೋ ಕಾಲಿಂಗ್ ಯೂಸ್ ಆಗುವಂತಹ ಕ್ಯಾಮರಾ ಯಾವ್ದು ಅಂತ ಹೇಳಿದ್ರೆ ಆ ಫ್ರಂಟ್ ಕ್ಯಾಮರಾ, ಅದು 16 ಮೆಗಾಪಿಕ್ಸೆಲ್ ನ ಕ್ಯಾಮರಾ ಆಗಿದೆ. ಸೊ ಇಲ್ಲಿ ಕೂಡ ಯಾವುದೇ ಒಂದು ಕಾಂಪ್ರಮೈಸ್ ಮಾಡಲಿಲ್ಲ ಶಾಮಿ ಅವರು, ಫ್ರಂಟ್ ಕ್ಯಾಮರಾ 16 ಮೆಗಾಪಿಕ್ಸೆಲ್ ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲಿ ಕೂಡ ಯಾವುದೇ ಒಂದು ಇಶ್ಯೂಸ್ ಇಲ್ಲ. ಸೊ ಕೆಲವರು ಹೇಳ್ತಾರೆ ಈ 16 ಮೆಗಾಪಿಕ್ಸೆಲ್ ನ ಬದಲು 32 ಮೆಗಾಪಿಕ್ಸೆಲ್ ನ ಸೆಲ್ಫಿ ಕ್ಯಾಮರಾ ಕೊಡ್ತಿದ್ರೆ ಒಳ್ಳೇದಾಗ್ತಿತ್ತಂತ. ಬಟ್ ಕ್ವಾಲಿಟಿ ಚೆನ್ನಾಗಿದ್ರೆ ಮೆಗಾಪಿಕ್ಸೆಲ್ ನ ಒಂದು ಪ್ರಾಬ್ಲಮ್ ಇಲ್ಲ ಅಂತ ನಾನು ಹೇಳ್ತೇನೆ. ನಾನು ಇದರ ಕ್ವಾಲಿಟಿ ನೋಡ್ಲಿಲ್ಲ, ಈ ಸ್ಮಾರ್ಟ್ ಫೋನ್ ಇನ್ನು ಸೇಲ್ಗೆ ಬರಬೇಕಿದೆ. ಸೊ ಕ್ವಾಲಿಟಿ ಗೊತ್ತಿಲ್ಲ, ಬಟ್ 16 ಮೆಗಾಪಿಕ್ಸೆಲ್ ಇದು ಸೆಲ್ಫಿ ಕ್ಯಾಮರಾ ಇದ್ದ ಕಾರಣ ಯಾವುದೇ ಒಂದು ಇಶ್ಯೂಸ್ ಇಲ್ಲ. ಒಂದು ಒಳ್ಳೆಯ ಡೀಸೆಂಟ್ ಫೋಟೋ, ಸೆಲ್ಫಿ ಫೋಟೋಸ್ ಇದು ಪ್ರೊವೈಡ್ ಮಾಡಬಹುದು ಅಂತ ನನ್ನ ಒಂದು ಅನಿಸಿಕೆ. ಸೊ ನೆಕ್ಸ್ಟ್ ಇದರ ಕನೆಕ್ಟಿವಿಟಿ ಆಪ್ಷನ್ಸ್ ಬಗ್ಗೆ ಮಾತಾಡೋದಾದ್ರೆ ಫಸ್ಟ್ ಆಫ್ ಆಲ್ ಇದರ ಸಿಮ್ ಸ್ಲಾಟ್ ಬಗ್ಗೆ ಮಾತಾಡ್ತೇನೆ. ಯಾಕಂತ ಹೇಳಿದ್ರೆ ಇದರಲ್ಲಿ ಹೈಬ್ರಿಡ್ ಸಿಮ್ ಸ್ಲಾಟ್ ಯೂಸ್ ಮಾಡಿದ್ದಾರೆ. ಸೊ 2 ಸಿಮ್ ಸ್ಲಾಟ್ ಅಲ್ಲಿ ಕೂಡ ನೀವು 5G ಕನೆಕ್ಟಿವಿಟಿಯನ್ನು ಯೂಸ್ ಮಾಡಬಹುದು ಸೈಮಲ್ಟೇನಿಯಸ್ಲಿ. ಹಾಗೇನೆ ಹೈಬ್ರಿಡ್ ಸಿಮ್ ಅಂತ ಹೇಳಿದ್ರೆ ನಿಮಗೆ ಒಂದು ನ್ಯಾನೋ ಸಿಮ್ ಯೂಸ್ ಮಾಡಬಹುದು, ಹಾಗೇನೆ ಅದರ ಜೊತೆಗೆ ಒಂದು ಮೈಕ್ರೋ SD ಕಾರ್ಡ್ ಕೂಡ ಯೂಸ್ ಮಾಡಬಹುದು, ಅಥವಾ 2 ನ್ಯಾನೋ ಸಿಮ್ ಕಾರ್ಡ್ ಅನ್ನು ಯೂಸ್ ಮಾಡಬಹುದು. ಸೊ ಇದನ್ನು ಹೈಬ್ರಿಡ್ ಸ್ಲಾಟ್ ಅಂತ ಕರೀತಾರೆ, ಹೈಬ್ರಿಡ್ ಸಿಮ್ ಸ್ಲಾಟ್ ಅಂತ ಕರೀತಾರೆ. ಸೊ ಅಂತ ಒಂದು ಸಿಮ್ ಸ್ಲಾಟ್ ಅನ್ನು ಈ ಸ್ಮಾರ್ಟ್ ಫೋನ್ ಅಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಇದರ ಬೇರೆ ಕನೆಕ್ಟಿವಿಟಿ ಆಪ್ಷನ್ಸ್ ಬಗ್ಗೆ ಮಾತಾಡೋದಾದ್ರೆ ಕಾಮನ್ ಎಲ್ಲ ಸ್ಮಾರ್ಟ್ ಫೋನ್ ಅಲ್ಲಿ ಬರುವಂತಹ ಕನೆಕ್ಟಿವಿಟಿ ಆಪ್ಷನ್ ಕೊಟ್ಟಿದ್ದಾರೆ. ಅದು ಯಾವ್ದಂತ ಹೇಳಿದ್ರೆ ವೈಫೈ, ಬ್ಲೂಟೂತ್ ವರ್ಷನ್ 5.1, GPS. ಇದರಲ್ಲಿ ಒಂದು ಎಕ್ಸ್ಟ್ರಾ ಕನೆಕ್ಟಿವಿಟಿ ಆಪ್ಷನ್ ಯಾವ್ದು ಅಂತ ಹೇಳಿದ್ರೆ ಇನ್ಫ್ರಾರೆಡ್ ಪೋರ್ಟ್ ಕೊಟ್ಟಿದ್ದಾರೆ, ಹಾಗೇನೆ 3.5mm ಹೆಡ್ಫೋನ್ ಜಾಕ್ ಕೊಟ್ಟಿದ್ದಾರೆ, ಕೊನೆಯದಾಗಿ ಚಾರ್ಜಿಂಗ್ ಗೋಸ್ಕರ USB Type-C ಪೋರ್ಟ್ ಕೊಟ್ಟಿದ್ದಾರೆ. ಸೊ ಕನೆಕ್ಟಿವಿಟಿಯಲ್ಲಿ ಕೂಡ ಯಾವುದೇ ಒಂದು ಪೋರ್ಟ್ ಅನ್ನು ಅವರು ಮಿಸ್ ಮಾಡಲಿಲ್ಲ. 3.5mm ಹೆಡ್ಫೋನ್ ಜಾಕ್ ಕೂಡ ಕೊಟ್ಟಿದ್ದಾರೆ. ಸೊ ಕನೆಕ್ಟಿವಿಟಿಯಲ್ಲಿ ಕೂಡ ಒಂದು ಶಾಮಿಗೆ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಸೊ ಓವರ್ ಆಲ್ ಕನೆಕ್ಟಿವಿಟಿ ಬಗ್ಗೆ ಮಾತಾಡೋದಾದ್ರೆ ಒಂದು ಬೆಟರ್ ಕನೆಕ್ಟಿವಿಟಿ ಕೊಟ್ಟಿದ್ದಾರೆ, ಇನ್ಫ್ರಾರೆಡ್ ಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಸೊ ಇನ್ಫ್ರಾರೆಡ್ ಪೋರ್ಟ್ ಇಂದ ಯೂಸ್ ಏನಂತ ಹೇಳಿದ್ರೆ ನೀವು ಟಿವಿಯ ರಿಮೋಟ್ ಕಂಟ್ರೋಲ್ ಅಥವಾ ಯಾವುದೇ ಒಂದು AC ಅಥವಾ ಯಾವುದೇ ಒಂದು ಇಲೆಕ್ಟ್ರಾನಿಕ್ ಡಿವೈಸ್ ನ ರಿಮೋಟ್ ಕಂಟ್ರೋಲ್ ಅನ್ನು ಈ ಸ್ಮಾರ್ಟ್ ಫೋನ್ ಇಂದ ಮಾಡಬಹುದು. ಸೊ ಇನ್ಫ್ರಾರೆಡ್ ಪೋರ್ಟ್ ಕೂಡ ಈ ಸ್ಮಾರ್ಟ್ ಫೋನ್ ಅಲ್ಲಿ ಬರ್ತಾ ಇದೆ. ಸೊ ನೆಕ್ಸ್ಟ್ ಇದರ ಆಪರೇಟಿಂಗ್ ಸಿಸ್ಟಮ್. ಸೊ ಕೆಲವರಿಗೆ ಈ ಆಪರೇಟಿಂಗ್ ಸಿಸ್ಟಮ್ ಅಂದ್ರೆ MIUI ಅಷ್ಟು ಇಷ್ಟ ಇಲ್ಲ. ಯಾಕಂತ ಹೇಳಿದ್ರೆ ಅದರಲ್ಲಿ ಬ್ಲೋಟ್ವೇರ್ಸ್ ಇದೆ, ಅಂದ್ರೆ ಎಕ್ಸ್ಟ್ರಾ ಆಪ್ಸ್ ಇದೆ, ಹಾಗೆ ಆಡ್ಸ್ ಬರ್ತಾ ಇರ್ತದೆ, ಅಷ್ಟು ತುಂಬಾ ಕಸ್ಟಮೈಸೇಷನ್ಸ್ ಇರುತ್ತೆ, ಸ್ಕಿನ್ ಕೂಡ ತುಂಬಾ ಹೆವಿ ಇರುತ್ತೆ. ಸೊ ಕೆಲವರಿಗೆ ಅದು ಇಷ್ಟ ಆಗಲ್ಲ.
ಪ್ಯೂರ್ ಆಂಡ್ರಾಯ್ಡ್ ಇಷ್ಟ ಆಗುತ್ತೆ. ಬಟ್ ಶಾಮಿ ಅವರು ಯಾವಾಗಲೂ ತಮ್ಮ ಸ್ಮಾರ್ಟ್ ಫೋನ್ ಅಲ್ಲಿ MIUI ಯೂಸ್ ಮಾಡ್ತಾರೆ. ಸೊ ಇಲ್ಲಿ ಕೂಡ ಆಂಡ್ರಾಯ್ಡ್ 11 ಬೇಸ್ಡ್ MIUI 12.5 ಯೂಸ್ ಮಾಡಿದ್ದಾರೆ. ಸೊ ಲೇಟೆಸ್ಟ್ ವರ್ಷನ್ MIUI ಯೂಸ್ ಮಾಡಿದ್ದಾರೆ, ಆಂಡ್ರಾಯ್ಡ್ 11 ವರ್ಷನ್ ಇದು. ಸೊ ಬ್ಲೋಟ್ವೇರ್ ಮತ್ತೆ ಕಸ್ಟಮೈಸೇಷನ್ಸ್ ಇಷ್ಟ ಇಲ್ಲದವರಿಗೆ ಈ ಆಪರೇಟಿಂಗ್ ಸಿಸ್ಟಮ್ ಅಷ್ಟು ಒಳ್ಳೇದಂತ ಅನಿಸ್ಲಿಕ್ಕಿಲ್ಲ. ಸೊ ನನಗೂ ಕೂಡ ಪರ್ಸನಲಿ MIUI 12.5 ಅಷ್ಟು ಇಷ್ಟ ಆಗೋದಿಲ್ಲ. ಸೊ ಇಲ್ಲಿ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ MIUI ಓಕೆ ಅಂತ ಹೇಳ್ಬೋದು. ರೆಡ್ಮಿ ನೋಟ್ 11T ಸೀರೀಸ್ಗೆ ಒಂದು ಓಕೆ ಪಾಯಿಂಟ್ಸ್ ಕೊಡ್ಬೋದು ಈ ಆಪರೇಟಿಂಗ್ ಸಿಸ್ಟಮ್ ಸೆಗ್ಮೆಂಟ್ ಅಲ್ಲಿ. ಸೊ ನೆಕ್ಸ್ಟ್ ಇದರ ಬ್ಯಾಟರಿ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 5000 mAh ನ ಬ್ಯಾಟರಿ ಯೂಸ್ ಮಾಡಿದ್ದಾರೆ. ಸೊ ಕಾಮನ್ ಆಗಿ ಎಲ್ಲ ಸ್ಮಾರ್ಟ್ ಫೋನ್ ಪ್ರೈಸ್ ಸೆಗ್ಮೆಂಟ್ ಅಲ್ಲಿ ಬರುವಂತಹ ಸ್ಮಾರ್ಟ್ ಫೋನ್ ನ ಬ್ಯಾಟರಿ ಯೂನಿಟ್ ಅನ್ನು ಇಲ್ಲಿ ಕೂಡ ಯೂಸ್ ಮಾಡಿದ್ದಾರೆ. ಅದು ಯಾವ್ದು ಅಂತ ಹೇಳಿದ್ರೆ 5000 mAh ಬ್ಯಾಟರಿ. ಹಾಗೇನೆ 33 ವಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೊಟ್ಟಿದ್ದಾರೆ. ಸೊ ಇದೊಂದು ಒಳ್ಳೆಯ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್, ಸೇಮ್ ಆಗಿ ಯಾವುದರಲ್ಲಿ Realme 8s ಅಲ್ಲಿ ಇರುವಂತಹ ಸೇಮ್ ಒಂದು ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಇಲ್ಲಿ Redmi Note 11T ಸೀರೀಸ್ 11T ಸ್ಮಾರ್ಟ್ ಫೋನ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೂಡ ಯಾವುದೇ ಒಂದು ಇಶ್ಯೂಸ್ ಇಲ್ಲ, ಬ್ಯಾಟರಿ ಕೂಡ ಚೆನ್ನಾಗಿದೆ ಅಂತ ಹೇಳ್ಬೋದು. ಇಲ್ಲಿ ಕೂಡ ಶಾಮಿಗೆ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಓವರ್ ಆಲ್ ಇದರ ಆಪರೇಟಿಂಗ್ ಸಿಸ್ಟಮ್ ಮಾತ್ರ ನನಗೊಂದು ಅಷ್ಟು ಒಳ್ಳೇದಂತ ಅನಿಸಲಿಲ್ಲ. ಯಾಕಂತ ಹೇಳಿದ್ರೆ ನಾನು ಮುಂಚೆನೇ ಹೇಳಿದಾಗೆ ಪರ್ಸನಲ್ ನನಗೆ MIUI ಅಂದ್ರೆ ಹೆವಿ ಕಸ್ಟಮೈಸೇಷನ್ಸ್ ಇರುವಂತಹ ಆಪರೇಟಿಂಗ್ ಸಿಸ್ಟಮ್ ನನಗೆ ಅಷ್ಟು ಇಷ್ಟ ಆಗಲ್ಲ. ಪ್ಯೂರ್ ಆಂಡ್ರಾಯ್ಡ್ ಇದ್ರೆ ತುಂಬಾ ಚೆನ್ನಾಗಿರುತ್ತೆ, ನಮಗೆ ಬೇಕಾದಂತಹ ಆಪ್ಸ್ ಇನ್ಸ್ಟಾಲ್ ಮಾಡ್ಬೋದು, ಹಾಗೇನೆ ಯಾವುದೇ ಒಂದು ಆಡ್ಸ್ ಇರೋದಿಲ್ಲ. ಸೊ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಕೆಲವು ಅಡ್ಜಸ್ಟ್ಮೆಂಟ್ ಮಾಡಬೇಕು. ಈ ಸ್ಮಾರ್ಟ್ ಫೋನ್ ಯಾರಿಗೆ ರೆಕಮೆಂಡ್ ಮಾಡ್ಬೋದು ಅಂತ ಹೇಳಿದ್ರೆ, ಯಾರು ಕ್ಯಾಮರಾ ಎಂಥೂಸಿಯಾಸ್ಟ್ ಇದ್ದಾರೆ, ಹಾಗೇನೆ 5G ಫೋನ್ ಯಾರಿಗೆ ಬೇಕು, ಹಾಗೇನೆ ಒಂದು ಒಳ್ಳೆಯ ಪ್ರೊಸೆಸರ್ ಇರುವಂತಹ ಪರ್ಫಾರ್ಮೆನ್ಸ್ ಕೊಡುವಂತಹ ಫೋನ್ ಯಾರಿಗೆಲ್ಲ ಬೇಕು ಆ ಯೂಸರ್ಸ್ಗೆ ಈ ಸ್ಮಾರ್ಟ್ ಫೋನ್ ಅನ್ನು ರೆಕಮೆಂಡ್ ಮಾಡ್ಬೋದು. ಹಾಗೇನೆ ಈ ಸ್ಮಾರ್ಟ್ ಫೋನ್ ಯಾರಿಗೆಲ್ಲ ರೆಕಮೆಂಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ, ಯಾರಿಗೆ ಆಪರೇಟಿಂಗ್ ಸಿಸ್ಟಮ್ ಮೇನ್ ಇಶ್ಯೂ ಅಂದ್ರೆ ನಾನು ಮುಂಚೆನೆ ಹೇಳಿದಾಗೆ ಪ್ಯೂರ್ ಆಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ತುಂಬಾ ಒಲವು ಇದ್ರೆ ಆ ಸ್ಮಾರ್ಟ್ ಫೋನ್ ಯೂಸರ್ಸ್ಗೆ ಈ ಆಪರೇಟಿಂಗ್ ಸಿಸ್ಟಮ್ ಅಂದ್ರೆ ಈ ಸ್ಮಾರ್ಟ್ ಫೋನ್ ಅಷ್ಟು ರೆಕಮೆಂಡ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಇದರಲ್ಲಿ MIUI ಯೂಸರ್ ಇಂಟರ್ಫೇಸ್ ಬರ್ತಾ ಇದೆ, ಆಂಡ್ರಾಯ್ಡ್ 11 ಇದೆ, ಬಟ್ ಕಸ್ಟಮೈಸೇಷನ್ ಹೆವಿ ಇದೆ, ಬ್ಲೋಟ್ವೇರ್ಸ್ ಹೆವಿ ಇದೆ. ಸೊ ಆಪ್ಸ್ ಕೂಡ ಪ್ರೀ ಇನ್ಸ್ಟಾಲ್ಡ್ ಆಪ್ಸ್ ಇದೆ, ಅದನ್ನು ಅನ್ಇನ್ಸ್ಟಾಲ್ ಮಾಡ್ಲಿಕ್ಕೆ ಕೂಡ ಆಗುದಿಲ್ಲ ಅಂತ ಒಂದು ಆಪ್ಸ್ ಕೂಡ ಬರ್ತಾ ಇದೆ. ಸೊ ಅನ್ವಾಂಟೆಡ್ ಆಪ್ಸ್ ಅಂತ ಹೇಳ್ಬೋದು, ಕೆಲವರಿಗೆ ಅನ್ವಾಂಟೆಡ್ ಆಪ್ಸ್ ಇದು. ಸೊ ತುಂಬಾ ಹೆವಿ ಕಸ್ಟಮೈಸೇಷನ್ಸ್ ಇದೆ ಈ ಸ್ಮಾರ್ಟ್ ಫೋನ್ ಅಲ್ಲಿ MIUI ಅಲ್ಲಿ. ಸೊ ಅಂತವರಿಗೆ ಅಂತ ಆಪರೇಟಿಂಗ್ ಸಿಸ್ಟಮ್ ಆಗದಂತವರಿಗೆ ಈ ಸ್ಮಾರ್ಟ್ ಫೋನ್ ಅನ್ನು ರೆಕಮೆಂಡ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಕೊನೆಯದಾಗಿ ಈ ಸ್ಮಾರ್ಟ್ ಫೋನ್ ಡಿಸೆಂಬರ್ 7ರ ನಂತರ Amazon.me.com ಅಲ್ಲಿ ಸೇಲ್ಗೆ ಹೋಗ್ತಾ ಇದೆ. ಸೊ ನೀವು ಡಿಸೆಂಬರ್ 7ರ ನಂತರ ಈ ಸ್ಮಾರ್ಟ್ ಫೋನ್ ಅನ್ನು ಪರ್ಚೇಸ್ ಮಾಡಬಹುದು Me.com ಹಾಗೆ Amazon ಆನ್ಲೈನ್ ಸ್ಟೋರ್ ಇಂದ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಹಾಗೆ ನಿಮ್ಮ ಒಂದು ಲೈಕ್ ಮತ್ತೆ ಸಬ್ಸ್ಕ್ರಿಪ್ಷನ್ ಇಂದ ನಮಗೆ ಮುಂದಿನ ಟೆಕ್ ವಿಡಿಯೋ ಮಾಡಲಿಕ್ಕೆ ಪ್ರೋತ್ಸಾಹ ಸಿಗುತ್ತೆ. ಟಾಟಾ, ಬೈ ಬೈ. ಟೆಕ್ನಿಕಲ್ ಡೊಮೇನ್ ಸೈನಿಂಗ್ ಆಫ್.